7ನೇ ತರಗತಿ ಗಣಿತ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳನ್ನು ನಾವು ಹೇಗೆ ಅಳೆಯುತ್ತೇವೆ ಮತ್ತು ಹೇಗೆ ವ್ಯಕ್ತಪಡಿಸುತ್ತೇವೆ. ನಾವೊಂದು ಕಥೆಯನ್ನು ನೋಡೋಣ. ಸಾಕ್ಷಿಗೆ ತೀವ್ರ ಜ್ವರ ಬಂದಿದ್ದರಿಂದ ಅವಳು ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವಳ ತಂದೆ ಥರ್ಮೋಮೀಟರ್ ಬಳಸಿ ಅವಳ ದೇಹದ ತಾಪಮಾನವನ್ನು ಅಳೆದರು. ಥರ್ಮೋಮೀಟರ್ನಲ್ಲಿ ಪಾದರಸ ಎಂಬ ಬಿಳಿಯ ಬಣ್ಣದ ದ್ರವ ಇರುತ್ತದೆ. ಇದನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ಅದು ಬಿಸಿಯಾದಾಗ ವಿಸ್ತರಿಸಿ ಮೇಲಕ್ಕೆ ಏರುತ್ತದೆ. ಥರ್ಮೋಮೀಟರನ್ನು ನಿಮ್ಮ ಬಾಯಿಯಲ್ಲಿ ಅಥವಾ ತೋಳಿನಲ್ಲಿ ಇಟ್ಟಾಗ ದೇಹದ ಉಷ್ಣತೆಯಿಂದ ಪಾದರಸ ವಿಸ್ತರಿಸಿ ಕೊಳವೆಯೊಳಕ್ಕೆ ಮೇಲಕ್ಕೆ ಏರುತ್ತದೆ. ಇದರಿಂದ ದೇಹದ ತಾಪಮಾನವನ್ನು ಅಳೆಯಬಹುದು. ಪಾದರಸದ ಮಟ್ಟವು 38 ಡಿಗ್ರಿ ಸೆಲ್ಸಿಯಸ್ ಮತ್ತು 39 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವುದನ್ನು ಗಮನಿಸಿ. ಹಾಗಾದರೆ ತಾಪಮಾನ ಎಷ್ಟಿದೆ? ಇಲ್ಲಿ ಕಿತ್ತಳೆ ಬಣ್ಣದ ರೇಖೆಯು ಪಾದರಸದ ಮಟ್ಟವನ್ನು ತೋರಿಸುತ್ತದೆ. ತಾಪಮಾನ ಹೆಚ್ಚಾದಾಗ ಪಾದರಸ ವಿಸ್ತರಿಸಿ ಮೇಲಕ್ಕೆ ಏರುತ್ತದೆ ಮತ್ತು ತಾಪಮಾನ ಕಡಿಮೆಯಾದಾಗ ಕುಗ್ಗಿ ಕೆಳಕ್ಕೆ ಇಳಿಯುತ್ತದೆ. ಇಲ್ಲಿ ಥರ್ಮೋಮೀಟರ್ 38 ಡಿಗ್ರಿ ಸೆಲ್ಸಿಯಸ್ಸಿನ ನಂತರ 7 ಸಣ್ಣ ವಿಭಾಗಗಳನ್ನು ತೋರಿಸುತ್ತದೆ. ಆದ್ದರಿಂದ ಥರ್ಮೋಮೀಟರ್ನಲ್ಲಿ ತಾಪಮಾನವು 38.7 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಒಬ್ಬ ವ್ಯಕ್ತಿಯ ಸಾಮಾನ್ಯ ದೇಹದ ಉಷ್ಣತೆ ಅಥವಾ ತಾಪಮಾನವು 37 ಡಿಗ್ರಿ ಸೆಲ್ಸಿಯಸ್ ಎಂದು ನಿಮಗೆ ತಿಳಿದಿದೆಯೇ? ಸಾಮಾನ್ಯ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಸಾಕ್ಷಿಯ ದೇಹದ ತಾಪಮಾನ 38.7 ಡಿಗ್ರಿ ಸೆಲ್ಸಿಯಸ್. ಈಗ ಸಾಕ್ಷಿಯ ದೇಹದ ತಾಪಮಾನವು ಸಾಮಾನ್ಯ ದೇಹದ ತಾಪಮಾನಕ್ಕಿಂತ ಎಷ್ಟು ಹೆಚ್ಚಾಗಿತ್ತು? 10ನೇ ಒಂದು ಮತ್ತು 100ನೇ ಒಂದುಗಳನ್ನು ನೆನಪಿಸಿಕೊಳ್ಳಿ. ಹಸಿರು ಬಣ್ಣದಲ್ಲಿ ಪ್ರತಿನಿಧಿಸಲಾದ ಭಾಗಗಳಿಗೆ ದಶಮಾಂಶ ಸಂಖ್ಯೆಯನ್ನು ಬರೆಯಿರಿ. ಎ ಲೆಕ್ಕ 10ನೇ 5 ಅಂದರೆ 0.5. ಬಿ 100ನೇ 19 0.19. ಕೆಳಗಿನ ದಶಮಾಂಶ ಸಂಖ್ಯೆಗಳನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಿ. ಉತ್ತರಗಳನ್ನು ಗಮನಿಸಿ. 3.4 ಚಿತ್ರಾತ್ಮಕವಾಗಿ ಪ್ರತಿನಿಧಿಸಲು ಇಲ್ಲಿ 3 ಪೂರ್ಣ ಚಿತ್ರವನ್ನು ಮಾಡಬೇಕು. ನಂತರ 0.4ಕ್ಕೆ ಒಂದು ಚಿತ್ರವನ್ನು 10 ಪಾಲು ಮಾಡಿ ಅದರಲ್ಲಿ 4 ಪಾಲಿಗೆ ಬಣ್ಣ ಹಚ್ಚಬೇಕು. ಇದೇ ರೀತಿ ಉಳಿದ ಉತ್ತರಗಳನ್ನು ಗಮನಿಸಿ. ಕೆಳಗಿನ ಸಂಖ್ಯೆಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 5 ಒಂದುಗಳು ಮತ್ತು 10ನೇ 7 ಅಂದರೆ 5 ಕೂಡಿಸು 0.7 ಸಮ 5.7. 11 ಮತ್ತು 100ನೇ 2 11 ಕೂಡಿಸು 0.02 ಸಮ 11.02. 24 ಮತ್ತು 100ನೇ 65 24 ಕೂಡಿಸು 0.65 ಸಮ 24.65. ಜೂನ್ 16, 2019ರಂದು 8 ವಿಭಿನ್ನ ರಾಜಧಾನಿ ನಗರಗಳ ಮಧ್ಯಾಹ್ನ 12 ಗಂಟೆ ಮತ್ತು ಬೆಳಗಿನ ಜಾವ 2 ಗಂಟೆಯ ತಾಪಮಾನಗಳನ್ನು ದಾಖಲಿಸಲಾಗಿದೆ. ಮುಂದಿನ ಕೋಷ್ಟಕವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ. ಮಧ್ಯಾಹ್ನ 12 ಗಂಟೆಗೆ ಯಾವ ಸ್ಥಳದಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗಿತ್ತು? ಅದೇ ಸಮಯದಲ್ಲಿ ಯಾವ ಸ್ಥಳವು ಅತ್ಯಂತ ತಂಪಾಗಿತ್ತು? ಕೋಷ್ಟಕವನ್ನು ನೋಡಿ ಹೇಳಿ. ಇಲ್ಲಿ ಅತ್ಯಂತ ಹೆಚ್ಚು ತಾಪಮಾನ ಇದ್ದಂಥದ್ದು ಅಬುಧಾಬಿ. ಅಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ದಾಖಲಾಗಿತ್ತು. ಅದೇ ಸಮಯದಲ್ಲಿ ಅತ್ಯಂತ ತಂಪಾಗಿದ್ದ ಸ್ಥಳವು ಮಾಸ್ಕೋ. ಅಲ್ಲಿ 20.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ದಾಖಲಾಗಿತ್ತು.
ಬೆಳಗ್ಗೆ 2 ಗಂಟೆಗೆ ಯಾವ ಸ್ಥಳದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗಿತ್ತು? ಬೆಳಗ್ಗೆ 2 ಗಂಟೆಗೆ ಮಾಸ್ಕೋದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗಿತ್ತು. ಅಲ್ಲಿ 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿತ್ತು. ವಿವಿಧ ದೇಶಗಳ ಹಣ. ನೀವು ಬೇರೆ ಯಾವುದೇ ದೇಶದಲ್ಲಿ ಬಳಸುವ ನೋಟುಗಳು ಅಥವಾ ನಾಣ್ಯಗಳನ್ನು ನೋಡಿದ್ದೀರಾ? ಮುಂದಿನ ಸ್ಲೈಡ್ಗಳಲ್ಲಿ ಭಾರತದ ಕರೆನ್ಸಿ ಮತ್ತು ವಿವಿಧ ದೇಶಗಳ ಕರೆನ್ಸಿಗಳ ಹೋಲಿಕೆಯನ್ನು ತೋರಿಸುವ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಆ ಕೋಷ್ಟಕವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಬ್ಯಾಂಕ್ ವಿವಿಧ ದೇಶಗಳ ಕರೆನ್ಸಿಗೆ ಬದಲಾಗಿ ಎಷ್ಟು ಭಾರತೀಯ ರೂಪಾಯಿಗಳನ್ನು ಪಡೆಯಬಹುದು ಎಂಬುದನ್ನು ತೋರಿಸುವ ಒಂದು ಕೋಷ್ಟಕವನ್ನು ಹೊಂದಿದೆ. ಒಂದು ಅಮೆರಿಕನ್ ಡಾಲರ್ ಅಂದರೆ 92.57 ರೂಪಾಯಿಗಳು. ನೇಪಾಳದ ರೂಪಾಯಿ ಭಾರತೀಯ ರೂಪಾಯಿಗಳಲ್ಲಿ ಮೌಲ್ಯ 0.62. ಬಾಂಗ್ಲಾದೇಶದ ಟಾಕಾ ಭಾರತೀಯ ರೂಪಾಯಿಗಳಲ್ಲಿ 0.75. ಇಂಗ್ಲೆಂಡಿನ ಪೌಂಡ್ ಭಾರತೀಯ ರೂಪಾಯಿಗಳಲ್ಲಿ 125.29. ಶ್ರೀಲಂಕಾದ ರೂಪಾಯಿ ಭಾರತೀಯ ರೂಪಾಯಿಗಳಲ್ಲಿ 0.29. ಅಮೆರಿಕದ ಡಾಲರ್ ಭಾರತೀಯ ರೂಪಾಯಿಗಳಲ್ಲಿ 92.57. 1 ರೂಪಾಯಿಗಿಂತ ಕಡಿಮೆ ಕರೆನ್ಸಿ ಮೌಲ್ಯವನ್ನು ಹೊಂದಿರುವ ದೇಶಗಳು ಯಾವುವು? ಅದೇ ರೀತಿ 1 ರೂಪಾಯಿಗಿಂತ ಹೆಚ್ಚಿನ ಕರೆನ್ಸಿ ಮೌಲ್ಯವನ್ನು ಹೊಂದಿರುವ ದೇಶಗಳು ಯಾವುವು? ಭಾರತೀಯ ರೂಪಾಯಿಗಳಲ್ಲಿ ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಕರೆನ್ಸಿ ಯಾವ ದೇಶದ್ದಾಗಿದೆ? 1 ರೂಪಾಯಿಗಿಂತ ಕಡಿಮೆ ಕರೆನ್ಸಿ ಮೌಲ್ಯವನ್ನು ಹೊಂದಿರುವ ದೇಶಗಳು ನೇಪಾಳ, ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾ. 1 ರೂಪಾಯಿಗಿಂತ ಹೆಚ್ಚಿನ ಕರೆನ್ಸಿ ಮೌಲ್ಯವನ್ನು ಹೊಂದಿರುವ ದೇಶಗಳು ಇಂಗ್ಲೆಂಡ್ ಮತ್ತು ಅಮೆರಿಕ. ಭಾರತೀಯ ರೂಪಾಯಿಗಳಲ್ಲಿ ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಕರೆನ್ಸಿ ಯಾವ ದೇಶದ್ದಾಗಿದೆ? ಇಂಗ್ಲೆಂಡ್. ಇಲ್ಲಿ 1 ಪೌಂಡಿನ ಬೆಲೆ 125.29 ರೂಪಾಯಿಗಳು. ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುತ್ತಾರೆ. ಇದು ಇತಿಹಾಸ, ಸಂಸ್ಕೃತಿ ಮತ್ತು ಕುತೂಹಲವನ್ನು ಒಟ್ಟುಗೂಡಿಸುವ ಒಂದು ಆಸಕ್ತಿದಾಯಕ ಹವ್ಯಾಸವಾಗಿದೆ. ಈ ಹವ್ಯಾಸವನ್ನು ಹೊಂದಿರುವವರು ವಿವಿಧ ದೇಶಗಳ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳನ್ನು ಸಂಗ್ರಹಿಸುತ್ತಾರೆ. ಪ್ರತಿಯೊಂದು ನಾಣ್ಯ ಅಥವಾ ನೋಟು ಒಂದು ದೇಶದ ಪರಂಪರೆ, ಪ್ರಮುಖ ನಾಯಕರು ಅಥವಾ ಮಹತ್ವದ ಐತಿಹಾಸಿಕ ಘಟನೆಗಳ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತದೆ. ಸಮಯ. ಉಸೇನ್ ಬೋಲ್ಟ್ 100 ಮೀಟರ್ ಮತ್ತು 200 ಮೀಟರ್ ಓಟಗಳಲ್ಲಿ 11 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. 2019ರ ವೇಳೆಗೆ ಅವರು 100 ಮೀಟರ್ ಓಟವನ್ನು 9.58 ಸೆಕೆಂಡುಗಳಲ್ಲಿ ಮತ್ತು 200 ಮೀಟರ್ ಓಟವನ್ನು 19.19 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ ಈ ಎರಡೂ ವಿಭಾಗಗಳಲ್ಲಿ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಯೋಚಿಸಿ, 9.58 ಸೆಕೆಂಡುಗಳು ಮತ್ತು 19.19 ಸೆಕೆಂಡುಗಳು ಎಂಬ ಸಮಯಗಳಲ್ಲಿ ದಶಮಾಂಶ ಬಿಂದುವಿನ ನಂತರ ಇರುವ ಅಂಕಿಗಳು ಏನನ್ನು ಸೂಚಿಸುತ್ತವೆ? ಸಮಯವನ್ನು ದಶಮಾಂಶ ರೂಪದಲ್ಲಿ ಬರೆಯುವಾಗ ನಿಖರವಾದ ಸಮಯವನ್ನು ಅಳೆಯಲು 1 ಸೆಕೆಂಡನ್ನು 100 ಸಮಾನ ಭಾಗಗಳಾಗಿ ವಿಭಜಿಸಲಾಗುತ್ತದೆ. 9.58 ಎಂದು ಬರೆದಾಗ ಸೆಕೆಂಡುಗಳಲ್ಲಿ 9 ಅಂದರೆ ಬಿಂದುವಿನ ಎಡಭಾಗದಲ್ಲಿ 9 ಸೆಕೆಂಡುಗಳು, ಬಿಂದುವಿನ ಬಲಭಾಗದಲ್ಲಿರುವ 58 ಇದು ಸೆಕೆಂಡಿನ 158 ಭಾಗ ಆಗಿರುತ್ತದೆ. ಪಿ.ಟಿ. ಉಷಾ ಅವರನ್ನು ಪೈಯೋಲಿ ಎಕ್ಸ್‌ಪ್ರೆಸ್ ಹಾಗೂ ಉಡಾನ್ ಪರಿ ಎಂದು ಕರೆಯಲಾಗುತ್ತಿತ್ತು. 1984ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 400 ಮೀಟರ್ ಹರ್ಡಲ್ಸ್ ಸ್ಪರ್ಧೆಯಲ್ಲಿ ಅವರು ಕಂಚಿನ ಪದಕವನ್ನು ಕೇವಲ ಸೆಕೆಂಡಿನ 100ನೇ ಭಾಗದ ಅಂತರದಿಂದ ತಪ್ಪಿಸಿಕೊಂಡರು. ಅವರು 55.42 ಸೆಕೆಂಡುಗಳಲ್ಲಿ ಓಟವನ್ನು ಪೂರ್ಣಗೊಳಿಸಿ 4ನೇ ಸ್ಥಾನ ಪಡೆದರು. ಒಂದು ಈಜು ಸ್ಪರ್ಧೆಯಲ್ಲಿ 4 ಜನ ಈಜುಗಾರರು ಭಾಗವಹಿಸಿದ್ದರು.
ಅವರ ಸಮಯಗಳು ಈ ಕೆಳಗಿನಂತಿವೆ. ಈಜುಗಾರ ಎ 9.08 ಸೆಕೆಂಡುಗಳು, ಈಜುಗಾರ ಬಿ 9.81 ಸೆಕೆಂಡುಗಳು, ಈಜುಗಾರ ಸಿ 9.79 ಸೆಕೆಂಡುಗಳು, ಈಜುಗಾರ ಡಿ 9.75 ಸೆಕೆಂಡುಗಳು. ಅತಿ ವೇಗದ ಈಜುಗಾರ ಯಾರು? 4ನೇ ಸ್ಥಾನದಲ್ಲಿದ್ದ ಈಜುಗಾರ ಯಾರು? ಅತಿ ವೇಗದ ಈಜುಗಾರ ಎ. 4ನೇ ಸ್ಥಾನದಲ್ಲಿದ್ದ ಈಜುಗಾರ ಬಿ. ಅವರು ಈಜಲು ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಎತ್ತರ. ರೀನಾಳ ಎತ್ತರ 1.22 ಮೀಟರ್ ಮತ್ತು ಅವಳ ಸಹೋದರಿ ಸಿಲ್ಚಿಯಾಳ ಎತ್ತರ 1.25 ಮೀಟರ್ ಇದೆ. ಇವರಲ್ಲಿ ಯಾರು ಹೆಚ್ಚು ಎತ್ತರವಾಗಿದ್ದಾರೆ? ಇಲ್ಲಿ ಸಿಲ್ಚಿ ರೀನಾಳಿಗಿಂತ ಹೆಚ್ಚು ಎತ್ತರವಾಗಿದ್ದಾಳೆ. 1.25 ಮೀಟರ್ 1.22 ಮೀಟರಿಗಿಂತ ಹೆಚ್ಚಾಗಿದೆ. ನಿಮ್ಮ ಎತ್ತರವನ್ನು ಸೆಂಟಿಮೀಟರ್ಗಳಲ್ಲಿ ಅಳೆಯಿರಿ ಮತ್ತು ಅದನ್ನು ದಶಮಾಂಶ ರೂಪದಲ್ಲಿ ಮೀಟರ್ಗಳಲ್ಲಿ ಬರೆಯಿರಿ. ಮನೆಯಲ್ಲಿ ಇನ್ನಿಬ್ಬರ ಎತ್ತರವನ್ನು ಅಳೆಯಿರಿ. ನಿಮ್ಮ ಎತ್ತರವನ್ನು ಅವರ ಎತ್ತರದೊಂದಿಗೆ ಹೋಲಿಸಿ. ನಾವಿನ್ನು ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಧನ್ಯವಾದಗಳು.